ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಮಸ್ಕಾರಗಳು ಎಲ್ಲರಿಗೂ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಚಿನ್ಮಯ್ಗೆ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಇವತ್ತು ಹೋಗ್ತಾ ಇದ್ದೀವಿ. ಹಾಗೆ ಒಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ನೋಡಿ, ಕಾರು ಇಲ್ಲಿ ಮನೆ ಹಿಂದೆ ನಿಲ್ಲಿಸಿರೋದ್ರಿಂದ ಇವಾಗ ಮನೆ ಕಟ್ತಾ ಇದ್ದಾರೆ, ಹಾಗಾಗಿ ಎಲ್ಲ ಇಲ್ಲಿ ಮಣ್ಣೆಲ್ಲ ಹಾಕಿದ್ದಾರೆ. ಈ ಸ್ಕೂಲ್ ಹತ್ರ ಹೋಗಬೇಕು. ಕುತ್ಕೊಂಡು ನಡಿ ಕಾರಲ್ಲಿ ಚಿನ್ನಿ, ನಡಿ ಕುತ್ಕೋ ರೀ. ವಿಂಡೋ ಓಪನ್ ಮಾಡು, ಬೂಸ್ಟ್ ಆಗೋಗ್ಬಿಡ್ತೀವಿ ಇಲ್ಲಿ. ಕಾರಲ್ಲಿ ಗಾಳಿ ಆಡೋಲ್ವಲ್ಲ, ಬಂತಾನೆ ವಿಂಡೋ ಓಪನ್ ಮಾಡ್ಕೊಂಡ್ರೆ ಅಷ್ಟೇ. ಪೂಜೆ ಮಾಡಿ ಎಲ್ಲ ಗಡಿಬಿಡಿ. ಇವತ್ತು ಎದ್ದಿದ್ದು ಲೇಟು, ಹಾಗಾಗಿ ಸ್ವಲ್ಪ ಎಲ್ಲ ನಿಧಾನ ಆಯಿತು ಕೆಲಸ. ಅರೆ, ನಾನು ಹಾಫ್ ಆನ್ ಅವರಲ್ಲಿ ರೆಡಿ ಆಗಿ ಕುಂತಿದ್ದೀನಿ. ಸ್ಕೂಲ್ಗೆ ಹೋಗಿ ಖುಷಿನಾ ಚಿನ್ನಿ? ಇಲ್ಲಿ ನೋಡಿ, ಇಲ್ಲಿ ಚಿನ್ಮಗೆ ಏರ್ ಕಟ್ ಬೇರೆ ಮಾಡಿಸ್ಬೇಕು. ನಾಳೆ ಮಾಡ್ಸೋಣ, ಸಂಡೇ. ಹಾಂ, ನಾಳೆ ಚಿನ್ಮಯ್ ಇಲ್ಲಿ ನೋಡಿ, ಇಲ್ಲಿ ಸ್ಕೂಲ್ಗೆ ಹೋಗಕ್ಕೆ ಇಷ್ಟನಾ? ಅಳಲ್ವಾ ಸ್ಕೂಲ್ಗೆ ಹೋಗೋದಕ್ಕೆ? ನೋಡೋಣ ಅಳ್ತೀಯ ಇಲ್ಲ ಅಂತ. ಅವನಿಗೆಲ್ಲ ಬರುತ್ತೆ, ಚಿನ್ಮಯ್ಗಲ್ಲಮ್ಮ. ಧ್ರುವನ್ಗೆ ಅಡ್ಮಿಷನ್ ಮಾಡೋಕೆ ಹೋದಾಗ ಎಕ್ಸಾಮ್ ಮಾಡಿದ್ರು. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿದ್ದ ಆ ಸ್ಕೂಲಲ್ಲಿ. ಹಂಗಾಗಿ ಇವಾಗ ಚಿನ್ಮಯ್ಗೂ ಎಕ್ಸಾಮ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಅವನು ಚಿನ್ಮಯ್ಗೆ. ಅದು LKG ಏನು ಎಕ್ಸಾಮ್ಸ್ ಎಲ್ಲ ಏನು ಇಟ್ಟಿರೋದಿಲ್ಲ ಅಂತ ಅನ್ಕೊತಾ ಇದ್ದೀವಿ. ಏನೋ ಎಕ್ಸಾಮ್ ಇಕ್ಕಿದ್ರೆ ಏನು ಬರೀತಾನೆ ಏನೋ ಗೊತ್ತಿಲ್ಲ. ಚಿನ್ಮಯ್ ಅಂತೂ ಏನು ಓರಲ್ ಬರುತ್ತೆ, ಓರಲೆಲ್ಲ ಹೇಳ್ತಾನೆ, ಬಟ್ ರೈಟಿಂಗ್ ಅಂತೂ ಇಲ್ಲ. ಒಂದು ABC ಅಷ್ಟೇ ಕಲ್ತಿರೋದು. ಮಿಡಲಾಗೆ ಲೆಟರ್ಗಳು ಈಸಿ ಇರೋ ಅಂತ ಬರಿತಾ ಇದ್ದಾರೆ. ನಾನು ಪ್ರಾಕ್ಟೀಸ್ ಕೊಟ್ಟಿಲ್ಲ, ಯಾಕಂದರೆ ಧ್ರುವನ್ ಕಡೆ ಫೋಕಸ್ ಜಾಸ್ತಿ ಇತ್ತು. ಚಿನ್ಮಯ್ ಬಿಡು, ಇನ್ನು ಚಿಕ್ಕ ಪಾಪು ಅಂದ್ಕೊಂಡು ಅವ್ನ ಪಾಪ ಹಂಗೆ ಆಗ್ಬಿಟ್ಟ. ಈಗ ಅದಕ್ಕೆ ಸ್ಕೂಲ್ಗೆ ಹಾಕೋಣ. ಎಷ್ಟು ಕಲಿತಾನಲ್ಲಮ್ಮ ಚಿನ್ನಿ? ಚೆನ್ನಾಗಿ ಕಲ್ತ್ಕೊಂತೀಯ ಸ್ಕೂಲಲ್ಲಿ? ಚೆನ್ನಾಗಿ ಕಲ್ತ್ಕೊಂತೀಯ ಸ್ಕೂಲಲ್ಲಿ? ಅಳಲ್ವಾ? ಯಾರಿಗೆ ಕ್ಲಾಸ್ ಅಂತ ಗೊತ್ತಿಲ್ವಾ? ಸ್ಕೂಲ್ ಹತ್ರ ರೀಚ್ ಆಗಿ ಒಳಗಡೆ ಹೋಗಬೇಕು. ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಇಲ್ಲೇ ಹಾಕ್ಬೋದು ನೋಡು ಸ್ವಲ್ಪ. ಚಿನ್ನಿ ಬಾ, ಹೋಗ್ತಾವ್ರೆ ಬಾ. ನೋಡಿ, ಇವಾಗ ಬಂದ್ವಿ. ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಚಿನ್ಮಯ್ಗೆ ಮಂಡೇನೆ ಅಡ್ಮಿಷನ್, ಯಾಕಂದರೆ ತುಂಬ ರಶ್ ಇದ್ದಾರೆ. ಸ್ವಲ್ಪ ಲೇಟ್ ಆಯಿತು ಬರೋದು, ಹಾಗಾಗಿ ಅಡ್ಮಿಷನ್ ಇವತ್ತಿಗೆ ಆಗಲ್ಲ ಅಂದರು. ಹಿಂಗಾಗಿ ಹೋಗ್ತಾ ಇದ್ವಿ ಮನೆಗೆ ರಿಟರ್ನು. ಮಂಡೇ ಬೇಗ ಬಂದು 9 ಗಂಟೆಗೆ ಇನ್ನು ಆಫೀಸ್ಗೆ ಹೋಗ್ಬೇಕಲ್ಲ ಅವರು, ಬೇಗ ಬಂದು ಅಡ್ಮಿಷನ್ ಮಾಡಿ ಹಂಗೆ ಬಿಟ್ಟು ಹೋಗೋದ ಅಂತ ಅಂದ್ಕೊಂಡಿದ್ದೀವಿ. ಅವರು ಹಾಗೇ ಹೇಳಿದ್ರು. ಹಾಗೆ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಮಂಡೇ ಬಂದು ಅಡ್ಮಿಷನ್ ಮಾಡೋಣ ಅಂತ ಹೇಳಿಬಿಟ್ಟು. ಹಾಂ, ಯಾವುದು ಹೇಳ್ಬಾರ್ದು? 4 ಹಾಂ, ಕಾಣಿಸ್ತು ಹೇಳಮ್ಮ ರೀ. ಇನ್ನು ಸ್ಕೂಲ್ಗೆ ಇನ್ನು ಮಂಡ್ಯದಿಂದ ಚಿನ್ಮಯ್ ಸ್ಕೂಲ್ಗೆ ಹೋಗ್ಬೇಕಲ್ಲ, ನನಗೆ ಶೂಗಳು ತೊಗೋಬೇಕಿತ್ತು, ಬ್ಯಾಗ್ ತಗೋಬೇಕಿತ್ತು. ಬಾಕ್ಸಸ್ ಎಲ್ಲ ಆನ್ಲೈನಿಂದ ತರಿಸಿದೆ, ತೊಗೊಂಡೋಗ್ಬಿಡೋಣ ಅಂತ ಹೇಳಿ ಡಿ-ಮಾರ್ಟ್ಗೆ ಬಂದ್ವಿ. ಡಿ-ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಬೇಡದೇ ಇರೋದು ಜಾಸ್ತಿ ತೊಗೊತೀವೋ, ಬೇಕಿರೋದು ಜಾಸ್ತಿ ತೊಗೋತೀವೋ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಬೇಡದೇ ಇರೋದೇ ಜಾಸ್ತಿ ನಾವು ತೊಗೊಳೋದು. ಹಾಗಾಗಿ ಇವಾಗ ನೋಡೋಣ ಏನೇನು ತೊಗೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಹಂಗಾಸಿಂದ ಹೋಗೋದು. ಇಲ್ಲಿ ರಶ್ ಐತೆ, ಅದಕ್ಕೆ ಹಿಂಗೆ ಹೋಗ್ತಾಯಿದ್ದೆ. ಬ್ಯಾಗ್ ತೊಗೋಬೇಕು. ಆಲ್ಮೋಸ್ಟ್ ನಾವೆಲ್ಲ ತೊಗೊಳೋದು ಡಿ-ಮಾರ್ಟಾಗೇನೆ. ಕ್ವಾಲಿಟಿ ಚೆನ್ನಾಗಿರುತ್ತೆ, ಡಿ-ಮಾರ್ಟ್ ಕ್ವಾಲಿಟಿ. ಈ ಸಮೇತ ತಿನ್ಕೊ ಬಂದಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗೂ ಕೂಡ ಟೈಮ್ ಆಯಿತು. ಆ ಕಡೆಯಿಂದ ಹೋಗ್ತೀನಿ. ಪಿಜ್ಜಾ ಬೇಕಾ? ಡಿ-ಮಾರ್ಟ್ ಬಂದಾಗೆಲ್ಲ ನಾವು ಪಿಜ್ಜಾ ಜಾಸ್ತಿ ಇಷ್ಟಪಟ್ಟು ತಿಂತೀವಿ. ಆಲ್ಮೋಸ್ಟ್ ಎಲ್ಲೂ ಕೂಡ ತಿನ್ನೋದಕ್ಕೆ ಹೋಗಲ್ಲ. ಹೊರಗಡೆ ಜಾಸ್ತಿ ಕಮ್ಮಿ. ಅಂಡರ್ ಪಾಸ್ ಹೋಗ್ತಾ ಇದೆ ಪಾರ್ಕಿಂಗ್ ಮಾಡೋದಕ್ಕೆ. ಈಗ
ಡಿಮಾರ್ಟ್ಗೆ ಹೋಗೋದಕ್ಕೆ ನಾನು ಇವಾಗ ಹೊಸ ಮನೆಗೆ ಹೋಗಿದ್ವಾ, ಅಲ್ಲಿಗೆ ಹೋದ್ಮೇಲೆ ಒಂದು ಟೈಮ್ ಕೂಡ ಡಿಮಾರ್ಟ್ಗೆ ಬಂದೇ ಇಲ್ಲ. ನಮ್ಮ ಮನೆಯವರೇ ಶಾಪಿಂಗ್ ಮಾಡ್ಕೊ ಬರ್ತಾಯಿದ್ರು. ಯಾಕಂದರೆ ನಾವು ಬಂದರೆ ಜಾಸ್ತಿ ತೊಗೊತೀವಲ್ಲ. ಇನ್ನು ಆಫೀಸಿಂದ ಹಿಂಗೆ ಬೊಮ್ಮಸಂದ್ರನೇ ಅಲ್ವಾ ಆಫೀಸ್ ಇರೋದು, ಬರ್ತಾ ಹಾಂದವೇ ಹಂಗೆ ತೊಗೊಬಂದುಬಿಡ್ತಾಯಿದ್ರು. ನೋಡಿ ಇಲ್ಲಿ ಕತ್ಲಾಗೋಯ್ತು, ಹೊರಗಡೆ ಕಾರ್ಗಳೆಲ್ಲ ಹಿಂಗೆ ನಿಂತಿದ್ದಾವೆ ನೋಡಿ. ಎಲ್ಲಿ ಜಾಗ ಇದೆ, ಎಲ್ಲೂ ಜಾಗನೇ ಕಾಣ್ತಾ ಇಲ್ಲ ನೋಡಿ. ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಬರ್ರಿ ಇಲ್ಲಿ ನಡಿ ಚಿನ್ನಿ, ಬನ್ನಿ. ಡಿಮಾರ್ಟ್ ಶಾಪಿಂಗಲ್ಲಿ ಏನೇನು ತೊಗೊತೀವಿ ತೋರಿಸ್ತೀನಿ. ಜಾಸ್ತಿ ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಆಲ್ಮೋಸ್ಟ್ ದಿನಸಿ ಐಟಮ್ ಎಲ್ಲ ಇದೆ. ಅವರಿಗೆ ಸ್ಕೂಲಿಗೆ ಬೇಕಿರೋ ಐಟಮ್ ಮಾತ್ರ ತೊಗೊಂಡು ಹೋಗೋಣ. ಬರ್ರಿ, ತೋರಿಸಿಲ್ಲ ಚಿಮ್ಮೆ, ನೀನು ಹೋಗು. ಹಾಂ ಅಲ್ಲೇ ಇಡು, ಅದೇನು ಬೇಡ ಬೇಡ, ಅಲ್ಲಿ ಇಡು. ಅಪ್ಪ ಬರಲಿ ಎಲ್ಲ ಇಡು ಕ್ಲೀನಾಗಿ. ಈ ಶಾಪಿಂಗ್ ಎಲ್ಲ ಆಯಿತು. ಫೈನಲ್ ಆಗಿ ಹೋಗ್ತಾ ಇದ್ದೀವಿ ಮನೆಗೆ. ಡಿಮಾರ್ಟ್ ಪಿಜ್ಜಾ ತೊಗೊಂಡಿದ್ದೀವಿ. ಪಿಜ್ಜಾ ತಿಂದ್ಕೊಂಡು ಡಿಮಾರ್ಟ್ ಬಂದಾಗ ಪಕ್ಕ ನಮಗೆ ಇರಲೇಬೇಕು ಪಿಜ್ಜಾ. ಹಂಗಾಗಿ ಪಿಜ್ಜಾ ಪಾಪ ತಗೋಬ. ಅದಕ್ಕೋಸ್ಕರ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದಾಯಿತು. ನನ್ನ ಹತ್ರ ಕೀ ತಗೊಳ್ರಿ ಹತ್ರಿ. ಫೈನಲಿ ಶಾಪಿಂಗ್ ಎಲ್ಲ ಆಯಿತು. ಪಿಜ್ಜಾ ನೋಡಿ ಒಂದಿಷ್ಟು ಇಟ್ಕೊಂಡು ನನ್ನ ಕೈಯಲ್ಲಿ ಅಷ್ಟೇ ಚಿನ್ಮೆ ಎಲ್ಲ ತಿಂದು ಮುಗಿಸಿದ್ವಿ. ಅಲ್ಲೇ ಅಂಡರ್ ರೋಡಲ್ಲೇ ತಿಂದು ಕಾರ್ ಪಾರ್ಕಿಂಗ್ ಮಾಡಿರೋ ಹತ್ರ. ಹಾಗಾಗಿ ಕತ್ಲು ಫುಲ್ಲಲ್ಲಿ ತಿಂದ್ಬಿಟ್ಟು ಖಾಲಿ ಮಾಡಿದ್ವಿ. ಇನ್ನು ಮನೆಗೆ ಹೋಗೋದು. ಶೂಸು ಸಿಕ್ಕಿಲ್ಲ, ಚಿನ್ಮಯ ಸೈಜು. ಇನ್ನು ಬೇರೆ ಕಡೆನೇ ಶೂಸ್ ತೊಗೋಬೇಕು. ಶೂಸ್ ಒಂದು ಸಿಕ್ಕಿಲ್ಲ, ಬ್ಯಾಗ್ ತೊಗೊಂಡ್ವಿ ಅಷ್ಟೇ. ಹೋಗಿದ್ದಕ್ಕೆ ಒಂದು 5,000 ಪಕ್ಕ. ಏನು ತೊಗೊಳ್ಳಿಲ್ಲ ಅಂದ್ರೂ ಆಗುತ್ತೆ. ಡಿಮಾರ್ಟ್ಗೆ ಹೋಗಿದ್ದೀವಿ ಅಂದರೆ ಏನು ತೊಗೋಬೇಕು ಅದು ತಗೊಳಲ್ಲ, ಏನು ತೊಗೋಬಾರ್ದು ಅದನ್ನು ತೊಗೊತೀವಿ ಪಕ್ಕ. ಇನ್ನು ನೋಡಿ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಮಲಗಿಸ್ಬಿಟ್ಟು ಆಮೇಲೆ ನಾನು ತಿಂಡಿ ಮಾಡಿಲ್ಲ. ತಿಂಡಿ ತಿನ್ಕೊಂಡು ಆಟ ಆಡೋದೇನಿಲ್ಲ, ಮಲ್ಕೋಬೇಕು. ಇವಾಗಂತೂ ಇಲ್ಲಿ ಚೆನ್ನಪ್ಪಳಲ್ಲಿ ತುಂಬ ಮಳೆ ಬರ್ತಾ ಇದೆ. ಇನ್ನು ನಮ್ಮ ಮನೆಯವರು ಫೋಟೋ ತೆಗೆಸ್ಕೊಬರಕ್ಕೆ ಹೋಗಿದ್ದಾರೆ. ಇನ್ನು ಚಿನ್ಮೆಗೆ ಮಂಡ್ಯ ಕೊಡಬೇಕು ಸ್ಕೂಲಲ್ಲಿ. ಹಾಗಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಕಾರ್ ಪಾರ್ಕಿಂಗ್ ಮಾಡೋರು ಫುಲ್ಲು ಮಳೆ ಬರ್ತಾಯಿದೆ ನೋಡಿ. ಫುಲ್ ಮಳೆ ರಾಯ. ಈ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬಿಸಿಲು ಫುಲ್ ಕಾಯ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡುತ್ತೆ. ನಾವು ಹೋಗ್ಬೇಕಾದ್ರೆ ಬಿಸಿಲೇ ಇತ್ತು. ಇವಾಗ ನೋಡಿ ಮಳೆ ಬರ್ತಾ ಇದೆ. ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ ಬೆಂಗಳೂರು ವೆದರು. ನಮ್ಮ ಅತ್ತೆಯವರೆಲ್ಲ ಹೇಳ್ತಾ ಇದ್ರು ಇನ್ನೊಂದೇನೆಂದರೆ, ಇಲ್ಲಿ ಮಳೆ ಬರ್ತಿದೆ, ಅಲ್ಲಿ ಬೆಳೆಗಳು ಹಾಕ್ತಾರಲ್ಲ ತುಂಬ ಜನ, ಹಂಗಾಗಿ ಅಲ್ಲಿ ಮಳೆ ಬೇಕು ಬಟ್ ಬರ್ತಾ ಇಲ್ಲ. ಬೆಂಗಳೂರಲ್ಲಿ ಮಳೆ ಜಾಸ್ತಿ, ಆದರೆ ಇಲ್ಲಿ ಜಾಸ್ತಿ ಏನು ಯಾರು ಬೆಳೆಯೋದಿಲ್ಲ. ಆದರೆ ಬೆಂಗಳೂರಲ್ಲೇ ಜಾಸ್ತಿ ಮಳೆ ರಾಯ ಬರೋದು. ಇನ್ನು ಊರ ಸೈಡು ಹಳ್ಳಿಗಳ ಸೈಡು ಬಂದರೆ ತುಂಬ ಉಪಯೋಗ ಆಗುತ್ತೆ ಮಳೆ. ಇಷ್ಟು ಮಳೆ ನೋಡಿ ಇದೆ, ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ ಮಳೆ. ಸ್ಟುಡಿಯೋ ಒಳಗಡೆ ಹೋಗಿದ್ದಾರೆ ಫೋಟೋ ತೆಗೆಸ್ಕೊಬತ್ತೀನಿ ಅಂತ ಹೇಳ್ಬಿಟ್ಟು. ನಾವಿಬ್ಬರು ಕಾರಲ್ಲೇ ಕೂತ್ಕೊಂಡಿದ್ದೀವಿ. ಇನ್ನು ಮಳೆ ಬರ್ತೀವಿ ಸುಮ್ಮನೆ ಯಾಕೆ ಹೋಗೋದು ಅಂತ ಹೇಳ್ಬಿಟ್ಟು ಅವರಿಬ್ಬರೇ ಹೋದರು. ನಾವು ಅವ್ರು ಬರೋವರೆಗೂ ನಾವು ಕೂತ್ಕೊಳೋದು. ಇನ್ನು ಪಿಜ್ಜಾ ಎಲ್ಲ ತಿಂದಿದ್ದಾಯಿತು. ನನಗಂತೂ ತುಂಬ ಹೊಟ್ಟೆ ಸಿಗುತ್ತೆ. ಬೆಳಗ್ಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ, ಹಂಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ತಿಂದ್ಕೊಳ್ಳಿಲ್ಲ. ಪೂಜೆ ಮಾಡಿಬಿಟ್ಟು ಡೈರೆಕ್ಟ್ ಹೊಟ್ಟೋದೆ ನಾನು. ಏನು ಪಿಜ್ಜಾ ತಿಂದಿದ್ದು ಡೈರೆಕ್ಟು. ನೀರು ಸಮೇತ ಕುಡ್ದಿದ್ನೋ ಇಲ್ಲ ನೆನಪಿಲ್ಲ ನನಗೆ.
ಇನ್ನು ಮನೆಗೆ ಹೋಗ್ಬಿಟ್ಟು ಫಸ್ಟು ಡ್ರೆಸ್ಸೇ ಮಾಡಿ ಊಟ ಮಾಡಬೇಕು. ಸಿಕ್ಕಾಪಟ್ಟೆ ಹೊಡೆದಿನ ತಂದಿರೋದೆಲ್ಲ ಏನೇನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತೀನಿ. ಇನ್ನೊಂದು ಏನಂದರೆ ಬೇಕಿರೋ ವಸ್ತು ತೊಗೊಳೋದಕ್ಕಿಂತ ಬೇಡದೇ ಇರೋದೇ ಜಾಸ್ತಿ ತೊಗೊಳೋದು. ಹಂಗಾಗಿ ನನಗೆ ಡಿಮಾರ್ಟ್ಗೆ ಹೋಗೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಇನ್ನು ಫೋಟೋ ಎಲ್ಲ ತೆಗೆಸ್ಕೊಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫೋಟೋ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಮನೇಲಿ ತೋರಿಸ್ತೀನಿ ಹೋದ್ಮೇಲೆ. ಯಾಕ್ರಿ ಏನಾಗೈತೆ ಪ್ರಾಬ್ಲಮ್ಮು? ಏನಾಗೈತೆ? ಯಾಕೆ ಯಾಕೆ ಬ್ಲೋ ಹಾಕಿಸ್ತಾ ಇತ್ತಾ? ಇನ್ನು ಕಾರಲ್ಲಿ ಬ್ಲೋ ಇರಲಿಲ್ಲ, ಬ್ಲೋ ಅದೆಲ್ಲ ಹೋಗ್ತಿತ್ತು ಕಾರು. ಹಂಗಾಗಿ ಒಂದ್ಸತಿ ಚೆಕ್ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದಾರೆ. ನಾನು ಕಾರಲ್ಲೇ ಕುತ್ಕೊಂಡಿದ್ದೀನಿ, ಅವರು ಹೊರಗಡೆ ಇದ್ದಾರೆ. ಮನೆನೇ ಕ್ರಿಕೆಟ್ ಗ್ರೌಂಡ್ ಆಗೋಗಿದೆಯಲ್ಲಪ್ಪ. ಜೋಡಿಸಿಡ್ಬೇಕೀಗ. ನೋಡಿ ಗಂಜಿ ಮಾಡ್ತಾ ಇದ್ದೀನಿ ಇಲ್ಲಿ. ಆಗಿದೆ ಗಂಜಿ. ಗಂಜಿ ಆಗೋಷ್ಟು ಗಂಜಿ ಕೂಡ ಆಗಿದೆ, ಇನ್ನು ಕುಡಿಬೇಕು. ಸ್ವಲ್ಪ ಕಡಿಮೆ ಹಾಕಿ ಸ್ವಲ್ಪ ಡಿಮಾರ್ಟಿಂದ ಏನೆಲ್ಲ ತಂದಿದ್ದೀನಿ ಅದನ್ನೆಲ್ಲ ತೆಗೆದು ಇಡಬೇಕೀಗ. ಅಲ್ಲಿ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ. ಈಗ ತಾನೇ ಫ್ರೀ ಆಯ್ತು, ಎಲ್ಲ ಕೆಲಸ ಮುಗೀತು. ಇವಾಗ ಡಿಮಾರ್ಟಿಂದ ಏನೇನೆಲ್ಲ ತಂದಿದ್ದೀವೋ ಅದನ್ನೆಲ್ಲ ತೆಗಿಬೇಕೀಗ. ತೆಗೆದ್ಬಿಟ್ಟು ಸ್ವಲ್ಪ ಎಲ್ಲ ಎತ್ತಿರಬೇಕು. ನಮ್ಮ ಮನೆ ಸ್ವಲ್ಪ ಬಟ್ಟೆ ತಗೊಂಡ್ರು, ಒಂದೆರಡು ಜೊತೆ. ಡಿಮಾರ್ಟ್ ಚೆನ್ನಾಗಿರುತ್ತೆ ಬಟ್ಟೆ ಕ್ವಾಲಿಟಿನು, ಜಾಸ್ತಿನ ತಗೊಂಡು ಬಟ್ಟೆಗಳು ಚೆನ್ನಾಗಿದೆ. ಎಕ್ಸ್ಪೆಂಡಿಂಗ್ ಆಗುತ್ತೆ ಪ್ಯಾಂಟು. ನನಗೆ ಇಷ್ಟ ಆಯ್ತು, ನಾನು ಅಂದಿದ್ದೆ ನನಗೂ ಇದೇ ಥರ ತಗೊಳೋದಲ್ವ ಅಂತ ಹೇಳ್ಬಿಟ್ಟು. ನೋಡಿ ಚೆನ್ನಾಗಿ ಎಕ್ಸ್ಪೆಂಡಿಂಗ್ ಆಗುತ್ತೆ. ಸ್ವಲ್ಪ ಇದು ಸ್ವಲ್ಪ ದಪ್ಪ ಸಣ್ಣ ಎರಡು ಕೂಡ ಆದ್ರೂ ಮ್ಯಾಟ್ ಒಂದು ತಗೊಂಡೆ. ನಾವು ಜಾಸ್ತಿ ಡಿಮಾರ್ಟ್ ಮ್ಯಾಟ್ ತಗೊಳ್ಳೋದು, ಯಾಕಂದ್ರೆ
ಕ್ವಾಲಿಟಿ ಚೆನ್ನಾಗಿದೆ. ನಾನು ಒಂದ್ಸರಿ ತಗೊಬಂದೆ ಒಂದು 4 ವರ್ಷ ಆದ್ರೂ ಮ್ಯಾಟ್ನ ಯೂಸ್ ಮಾಡ್ತೀನಿ. ಲಾಸ್ಟ್ ಟೈಮ್ ಮನೆ ಚೇಂಜ್ ಮಾಡೋದು ಅಷ್ಟೇ 4 ವರ್ಷ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದೆ. ಇವಾಗ ಮತ್ತೆ ತಂದಿದ್ದೀನಿ. ಈಗ ಎಷ್ಟು ವರ್ಷ ಯೂಸ್ ಮಾಡ್ತೀನಿ ನೋಡ್ಬೇಕು. ಧ್ರುವನ್ಗೆ ರಫ್ ನೋಟ್ಗೆ ಅಂತ ಎಕ್ಸೈಸ್ಗಳು ತಗೊಂಡ್ವಿ. ನೋಡಿ ಇದು ಚೆನ್ನಾಗಿದೆ ಊದೋದಕ್ಕೆ. ಇದು ಕೂಡ ಡಿಮಾರ್ಟ್ ಅಲ್ಲಿ ತಗೊಂಡ್ರು. ಆಲ್ರೆಡಿ ಓಪನ್ ಮಾಡಿ ಆಟ ಆಡ್ತಿದ್ದಾರೆ. ನ್ಯಾಪ್ಕಿನ್ಸ್ಗಳು ಕಿಚನ್ ಕ್ಲೀನ್ ಮಾಡೋದಕ್ಕೂ ಸ್ವಲ್ಪ. ಈಗ ನಾನು ಏನಕ್ಕಂದ್ರೆ ಜಾಸ್ತಿ ಲಂಚ್ ಬ್ಯಾಗ್ ತಗೊಂಡು ಹೋಗ್ತಾರಲ್ಲ ಅದಕ್ಕೆ ನ್ಯಾಪ್ಕಿನ್ ತರ ಕೊಡ್ತೀನಿ ಇಂಥವು. ಹಾಕೋದು. ಇನ್ನು ಪೆನ್ ಇಲ್ಲ ಮನೆಯಲ್ಲಿ ಒಂದು ಕೂಡ. ಹಂಗಾಗಿ ಪೆನ್ಸ್ ತಗೊಂಡ್ವಿ. ಇದು ಪ್ಯಾಕ್ ನಮ್ಮ ಮನೆಯವ್ರು ಬೇಡ ಅಂದ್ರು ಹಂಗೂ ನಾನು ತಗೊಂಡೆ. ಯಾಕಂದ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಮಕ್ಕಳ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಜಾಸ್ತಿ ತಗೋಬೇಡ ಅಂತ ಹೇಳಿದ್ರು. ಇದು ನಾವು ಸಪ್ರೇಟ್ ತಗೊಂಡ್ರು 5 ಪೆನ್ನಿಗೆ 50 ರೂಪೀಸ್ ಇತ್ತು. ಇನ್ನು ತುಂಬ ಪೆನ್ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡೆ ಬಾಕ್ಸು. ನಾನು ಕಲ್ ಸಕ್ಕರೆ ಬೇಕಿತ್ತು, ಕಲ್ ಸಕ್ಕರೆ ತಗೊಂಡೆ. ನಾನು ಜಾಮೂನ್ ತಿನ್ಬೇಕು ಅನ್ನಿಸ್ತಿತ್ತು ತುಂಬ ದಿವಸ, ಅದಕ್ಕೆ ಜಾಮೂನ್ ಪ್ಯಾಕೆಟ್ ತಗೊಂಡಿದ್ದೀನಿ. 5 1 get 1 ಫ್ರೀಯಲ್ಲಿ. ಇನ್ನು ಸೋಯಾ ಇದು ತಗೊಂಡೆ. ಯಾಕಂದ್ರೆ ಮಕ್ಕಳಿಗೆ ಈಗ ತಿಂಡಿ ಮಾಡೋದಕ್ಕೆಲ್ಲ ಬೇಕಾಗುತ್ತೆ. ಹಾಗಾಗಿ ವೆರೈಟಿ ಮಾಡ್ಕೊಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ಇನ್ನು ಬಾತ್ರೂಮ್ ಕ್ಲೀನರ್ ಆರ್ಟಿಕ್ ಇದು ಕಡಲೆ ಮುಟ್ಟು ತಗೊಂಡಿದ್ದೀನಿ. ಲೈಸಲ್ ಆಫ್ ಮಾಡೋದಕ್ಕೆ. ಇನ್ನು ಪ್ರತಿ ವಾರ ರಾಘವೇಂದ್ರ ಸ್ವಾಮಿಗೆ ನಾನು ತುಪ್ಪದ ದೀಪ ಹಚ್ತೀನಿ. ಹಾಗಾಗಿ ಬತ್ತಿಗಳನ್ನ ತಗೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಮನೆಗೆ ಮಾಡ್ಕೊತೀನಿ, ಅಂಗಡಿಯಲ್ಲೆಲ್ಲ ತಗೊಳ್ಳಲ್ಲ ಜಾಸ್ತಿ. ಸ್ಟೆಪ್ನರ್ ಬೇಕಿತ್ತು. ಸ್ಟೆಪ್ನರ್ ಇತ್ತು ಬಟ್ ಪಿನ್ ಇರಲಿಲ್ಲ. ಹಾಗಾಗಿ ಕಮ್ಮಿ ರೇಟ್ ಇತ್ತು ಅಂತ ಹೇಳ್ಬಿಟ್ಟು ಸ್ಟೆಪ್ನರ್ ಇರೋದು ತಗೊಂಡ್ವಿ. ಪೆನ್ಸಿಲ್ ಎಲ್ಲ ಹಾಕಿದಾಗ ಬೇಕಂತ ಧ್ರುವನ್ ತಗೊಂಡ. ಇದು ಬಂದು 10 ರೂಪೀಸ್. ಪೀತಾಂಬರಿ ಪೌಡರ್ ಯಾವಾಗ ತಗೊಂತಿರ್ಲಿಲ್ಲ. ಪೀತಾಂಬರಿ ಪೌಡರ್ ಈ ಸರಿ ತಗೊಂಡೆ. ಪೇಸ್ಟ್ ದೀಪಕ್ ಆಯಿಲ್ ತಗೊಂಡಿದ್ದೀನಿ. 1 ಲೀಟರ್ ತಗೊಂಡಿದ್ದೀನಿ ದೀಪಕ್ ಆಯಿಲ್. ಎಷ್ಟು ತಗೊಂಡ್ರು. ಇನ್ನೊಂದೇನಂದ್ರೆ ಕುಡಿಯೋ ಆಯಿಲ್ಗಿಂತ ದೀಪಕ್ ಆಯಿಲ್ ಜಾಸ್ತಿ ರೇಟು. ಇನ್ನು ನಮ್ಮ ಮನೆಯವರು ಇವಾಗ ಸ್ಟ್ರಾಬೆರಿ ಫ್ಲೇವರ್ ಸೋಪ್ ತಗೊಂಡಿದ್ದಾರೆ. ನ್ಯಾಚುರಲ್ ಸೋಪ್, ಆರ್ಗಾನಿಕ್. ಇದು ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ತಗೊಂಡಿದ್ದಾರೆ. ನಾನು ಮೈಸೂರು ಸ್ಯಾಂಡಲ್ ಯೂಸ್ ಮಾಡೋದು. ನೋಡಿ ನಾನು ಇದನ್ನೇ ಯೂಸ್ ಮಾಡೋದು, ಮೈಸೂರು ಸ್ಯಾಂಡಲ್. ನನ್ನ ಬಾಡಿಗೆ ಅಡ್ಜಸ್ಟ್ ಆಗಿದೆ, ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇನ್ನು ಮನೇಲಿ ಸಾಂಬಾರ್ ಪೌಡರ್ ಖಾಲಿ ಆಗುತ್ತೆ. ಇವಾಗ ಪ್ರೆಸೆಂಟ್ಗೆ ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಆಲ್ಮೋಸ್ಟ್ ನಾವು ಹೊರಗಡೆಯಿಂದ ತರಲ್ಲ ಸಾಂಬಾರ್ ಪುಡಿ ಎಲ್ಲ. ಮಕ್ಕಳಿಗೆ ಒಂದು ಬೇಬಿ ಸೋಪ್ ತಗೊಬಂದಿದ್ದೀವಿ. ಇನ್ನು ನಾವು ಬೇಬಿ ಸೋಪೇ ಯೂಸ್ ಮಾಡೋದಿದ್ರು ಕೂಡ. ಹಿಮಾಲಯ ಬೇಬಿ ಸೋಪು, ಆಲಿವ್ ಆಯಿಲ್ ತಗೊಂಡಿದ್ದೀನಿ. ನಾ ಮೈಸೂರು ಸ್ಯಾಂಡಲ್ ಸೋಪ್ 2 ತಗೊಂಡೆ ನಾನು ಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ಆಯಿಲ್ ಇದು. ಇನ್ನು ಉದ್ದಡ್ಡಿ ಬೇಕು ಅಂತ ಹೇಳ್ಬಿಟ್ಟು ಊರಿಂದ ಯಾವಾಗೂ ನಾವು 1 kg ಎತ್ಕೊಬಂದು ಬರ್ತಿದ್ದೆ. ಅಪ್ಪ ತಗೊಬಂದು ಕೊಡ್ತಾ ಇದ್ರು. ಈ ಸರಿ ಇನ್ನು ಹೋಗೋದಕ್ಕೆ ಲೇಟ್ ಆಗುತ್ತೆ ಊರಿಗೆ ಹೋಗೋದಂತ ಹೇಳ್ಬಿಟ್ಟು ಪ್ರೆಸೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಒಂದು ಪ್ಯಾಕೆಟ್ ಎತ್ಕೊಂಡಿದ್ದೀನಿ. ಇದು ಕೂಡ ಬೈ 1 get 1 ಫ್ರೀಯಲ್ಲೇ ನಾನು ತಗೊಂಡಿದ್ದು. 1 ಸಾಕಾಗುತ್ತೆ, ಇನ್ನು ಹೋಗೋದು ಅಂತ ಹೇಳ್ಬಿಟ್ಟು ತಗೊಂಡೆ. ಇದನ್ನೊಂದು ನೋಡ್ಬೇಕು. ಸೋಪ್ 2 ತಗೊಂಡಿದ್ದೆ. ಧ್ರುವನ್ ಚಿನ್ಮೆಗೆ ಅಂತ ಹೇಳ್ಬಿಟ್ಟು ಒಬ್ರು ಹಾಕಿ ಸೋಪು ಇನ್ನೊಬ್ರು ಹಾಕಲ್ಲ. ಹಾಗಾಗಿ ಸಪ್ರೇಟ್ ಸೋಪು. ಇದು ಅಷ್ಟೇ ಸ್ಟ್ರಾಬೆರಿ. ಇನ್ನು ಶಾರ್ಪ್ನರ್ ಹೇರ್ ಹೇಳಿದ್ರು ನೋಡಿ. ಇಷ್ಟೇ ತಂದಿರೋದು. ಇದಕ್ಕೆ ಎಷ್ಟು ಆಗಿರ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನಗಂತೂ ತುಂಬಾನೇ ಬೇಜಾರಾಗಿ ಏನು ಬಲ್ಸ್ ಇದೊಂದು ತಗೊಂಡಿದ್ದಾನೆ ಚಿನ್ಮಯಿ. ಇನ್ನು ಇಷ್ಟಕ್ಕೇನೆ 5000 ಆಗಿದೆ. ಬಟ್ ಇದು ನಮ್ಮ ಮನೆಯವ್ರ ಬಟ್ಟೆದ್ರೆ ಒಂದು 2000 ಹೋಗಿದೆ. ಅಲ್ಲಿ 3000. ನಾವು ಈ ಸರಿ ದಿನಸಿ ಐಟಮ್ ಏನು ತರಲಿಲ್ಲ, ಯಾಕಂದ್ರೆ ಎಲ್ಲಾನು ಕೂಡ ಇತ್ತು ಮನೇಲಿ. ಹಾಗಾಗಿ ಏನು ತರ ಕೊಡಲಿಲ್ಲ ದಿನಸಿ ಐಟಮು. ನೋಡಿ ಇಷ್ಟು ತಂದಿದ್ದೀವಿ. ಇನ್ನು ಬ್ಯಾಗು ಚಿನ್ಮಯಿಗೆ ಬ್ಯಾಗು ಇದೆ ನೋಡಿ ತಂದಿದ್ದು. ನನಗೆ ಇಷ್ಟ. ಇನ್ನೊಂದೇನಂದ್ರೆ ಗಲೀಜ್ ಜಾಸ್ತಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಧ್ರುವಂದು ಬ್ಲೂ ಕಲರ್, ನಿಮಗೂ ಬ್ಲೂನೇ ಇದೆ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಬ್ಲೂ
ಜಾಸ್ತಿ ಇಷ್ಟ ಆಗುತ್ತೆ. ಬ್ಲಾಕ್ ಫಸ್ಟ್ ಇಷ್ಟ ಆಗ್ತಾರೆ ಮಕ್ಕಳು. ನಾವು ಕ್ರಿಕೆಟ್ ಆಡಕ್ಕೆ ಬ್ಯಾಟ್ ತಗೊಂಡು ಬಂದಿದ್ವಿ. ಬಾಲ್ 3 ಬಾಲ್ಸ್ ತಗೊಂಡು ಬಂದಿದ್ದೀವಿ. ಆಮೇಲೆ ಕ್ರಿಕೆಟ್ ಬ್ಯಾಟ್ ತಗೊಂಡು ಬಂದಿದ್ದೀವಿ. ಸಿಕ್ಸ್ ಹೊಡೆಯಕ್ಕೆ